ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ಯಾಕೆ ಬರೋದಕ್ಕೆ ಹೋದ್ರೆ? ಫೋನಲ್ಲಿ ಹೇಳಿದ್ದೆ ತಾನೆ ಏನಿದ್ರು ಫೋನಲ್ಲೇ ಮಾತಾಡಬೇಕು ಅಂತ. ಇಲ್ಲಿಗೆ ಯಾಕೆ ಬಂದ್ರಿ? ನಾನೇ ಮನೆ ಹತ್ರ ಬರ್ತಿದ್ದೆ. ಸರ್, ನೀವು ಸರಿಯಾಗಿ ಫೋನಲ್ಲಿ ಮಾತಾಡೋದೇ ಇಲ್ವಲ್ಲ, ಅದಕ್ಕೆ ಮನೆ ಹತ್ರನೇ ಹುಡ್ಕೊಂಡ್ಬಂದೆ. ಸರಿ, ಈಗ ನನ್ನ ಜೊತೆ ಬನ್ನಿ ಸರ್. ಹಂಗೆಲ್ಲ ಆಗಲ್ಲ ರೀ. ಮನೆಯವ್ರು ನೋಡಿದ್ರೆ 108 ಪ್ರಶ್ನೆ ಮಾಡ್ತಾರೆ, ಏನಂತ ಉತ್ತರ ಕೊಡೋದು? ಇಲ್ಲ ಆಗಲ್ಲ, ನೀವು ನಡೀರಿ. ಇಲ್ಲ ಸರ್, ಇದು ತುಂಬ ಮುಖ್ಯವಾದ ವಿಷಯ. ಏನ್ರಿ ಅಂತ ವಿಷಯ? ಅದೇ ಸರ್, ನೀವು ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗೆದ್ರಲ್ಲ, ಆ ವಾಚ್ಮೇನು ನಿಮ್ಮನ್ನು ನೋಡ್ಬೇಕಂತ ಇಲ್ಲಿಗೆ ಬಂದಿದ್ದಾರೆ. ಇಲ್ಲೇ ಪಕ್ಕದ ಕ್ಲಾಸಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನೀವು ಬಂದು ಮಾತಾಡ್ಸಿದ್ರೆ ಚೆನ್ನಾಗಿರೋದು ಸರ್. ಅವ್ರನ್ನ ಯಾಕೆ ಎಲ್ಲಿ ಕರ್ಕೊಂಬರೋದಕ್ಕೆ ಹೋದ್ರಿ? ನಾನು ಅವತ್ತೇ ಹೇಳಿದ್ದೀನಿ ತಾನೆ, ಅವರು ಕೆಲ್ಸಕ್ಕೆ ಬರೋದು ಬೇಡ, ಅವ್ರ ಕೆಲಸದಿಂದ ತೆಗೆದಾಕಿದ್ದೀನಿ ಅಂತ. ಮತ್ತೆ ಯಾಕೆ ಕರ್ಕೊಂಬಂದ್ರಿ? ಆಗ ಹೇಳಿದ್ರೆ ಹೇಗೆ ಸರ್? ಅವ್ರು ತುಂಬ ಒಳ್ಳೆಯವರು ಸರ್. ಏನೋ ಅವ್ರ ಮನೇಲಿ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ರಜಾ ಹಾಕಿದ್ರು ಹೊರತು ಬೇರೆ ವಿಷಯಕ್ಕಲ್ಲ ಸರ್. ಅಷ್ಟಕ್ಕೆಲ್ಲ ಕೆಲಸದಿಂದ ತೆಗೆದ್ರೆ ಅವ್ರ ಜೀವನ ನಡೆಯೋದು ಹೇಗೆ ಸರ್? ಪ್ಲೀಸ್ ಸರ್, ಒಂದೇ ಒಂದು ಸಲ ಅವ್ರ ಹತ್ರ ಮಾತಾಡಿ. ಆಗಲ್ಲ ರೀ, ಹಾಗೆಲ್ಲ ಮಾತಾಡೋಕ್ಕಾಗಲ್ಲ. ಅವ್ರು ಯಾರು ಗೊತ್ತೇನ್ರಿ? ಅವರು ನಮ್ಮಪ್ಪ. ಏನು ಸರ್ ಹೇಳ್ತಿದ್ರ ನೀವು? ಅವ್ರು ನಿಮ್ಮಪ್ಪನ? ಹೌದು ರೀ. ಅವರು ನನ್ನ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನಂದೇ ಮನೆ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಹೇಳಿ? ಮತ್ತೆ ಅವ್ರ್ಯಾಕೆ ನಿಮ್ಮ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಮೊದಲು ಏನಾದರೂ ಒಂದು ಹೇಳಿ ಅವ್ರನ್ನ ಇಲ್ಲಿಂದ ಕಳಿಸಿ ಕೊಡಿ. ಅದು ಏನು ಹೇಳೋದು ಸರ್? ಮತ್ತೆ ನೀವು ಕೆಲಸ ಕೊಡ್ತಿರೋ ನಂಬಿಕೆ ಮೇಲೆ ಬಂದಿದ್ದಾರೆ. ಹೇಳಿದ್ನಲ್ರಿ ಅವ್ರು ನಮ್ಮಪ್ಪ ಅಂತ. ನೋಡಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅದು ನನ್ನ ಮನೆ ಅಂತ ಗೊತ್ತಾಗ್ಬಾರ್ದು. ನನ್ನ ಹೆಸರು ಹೇಳಂಗಿಲ್ಲ ನೀವು, ಆಯ್ತಾ? ಕಳಿಸಿ ನೋಡಿ, ಒಳ್ಳೆಬೇಕಾ? ಸರಿ ಸರ್. ಪೊಲೀಸ್ ಅವ್ರು ಏನಾರ ಆ CCTV ತೆಗೆಸ್ಬಿಟ್ರೆ, ಮೇಡಮ್ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ, ಅಯ್ಯೋ ದೇವ್ರೆ, ನಾನು ಏನು ಮಾಡಪ್ಪ? ಸಿದ್ದು ಅವರೇ, ಏನಾಯಿತು? ಮತ್ತೆ ಜ್ವರ ಬಂತಾ? ಏನಿಲ್ವಲ್ಲ, ಆದರೂ ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಹಂಗೇನಿಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನೀವು ಮೊದಲಿನ ಥರ ಪಟಪಟ ಅಂತ ಮಾತಾಡಿ ಏನಾದರೂ ಒಂದು ಕೀತ್ಲೆ ಮಾಡಿಕೊಂಡು ನಗ್ನಗ್ತಾನೇ ಇದ್ರಿ. ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿದ್ದೀರಾ. ಏನಾಯಿತು? ನಿಮ್ಮನ್ನು ಹೀಗೆ ನೋಡೋಕೆ ನಂಗೆ ತುಂಬ ಬೇಜಾರಾಗ್ತಿದೆ. ಅಯ್ಯೋ, ಹಂಗೇನಿಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನನಗಿಷ್ಟು ಗೊತ್ತಾಗಲ್ವಾ ನೀವು ಹೇಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈಗೀಗ ನೀವು ನಗ್ತಾನೇ ಇಲ್ಲ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಇರ್ತೀರಾ. ಮೇಡಮ್ ಅವರೇ, ನನ್ನ ನಗುನ ಬಯಸ್ತಾ ಇದ್ದೀರಿಯಾ? ನೋಡಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನೂ ಹೇಳ್ತಿಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂದರೆ ನನ್ನ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅಯ್ಯೋ, ನನ್ನ ಮನಸ್ಸಲ್ಲಿರೋದು ಎಷ್ಟು ಭಾರ ಆಯ್ತದೆ ಅಂತ ನಾನು ನಿಮ್ಗೆ ಹೆಂಗೆ ಹೇಳಿ ಮೇಡಮ್ ಅವರೇ? ನೀವು ಹೀಗಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸಿದ್ದು ಅವರೇ. ನೀವು ಮೊದಲಿನ ಹಾಗೆ ನಗ್ನಗ್ತಾ ಇದ್ರೇ ಚಂದ. ಅಯ್ಯೋ ಮೇಡಮ್ ಅವರೇ, ನನ್ನ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಸುಮ್ಮನೆ ನಿಮ್ಮ ಮನ್ಸಿಗೂ ನೆಮ್ಮದಿ ಇಲ್ದಂಗೆ ಆಯ್ತದೆ. ನೀವು ಆರಾಮಾಗಿರಿ. ನೀವು ಹೀಗಿದ್ರೆ ನಾನು ಹೇಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ ಹೇಳಿ? ಅಲ್ಲ ಮೇಡಮ್ ಅವರೇ, ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಿ? ನಾನು ಬೇಜಾರಾಗಿದ್ರೆ ನೀವು ಯಾಕೆ ನೊಂದ್ಕೋತೀರಿ? ಅಲ್ಲ ಸಿದ್ದು ಅವರೇ, ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನಾನು ನಿಮಗೆ ಇಷ್ಟು ಮಾಡದೇ ಇದ್ದರೆ ಹೇಗೆ? ನೋಡಿ, ಮನೇಲಿ ಎಲ್ಲರೂ ಒಂಥರ ಮಾತಾಡ್ತಿದ್ದಾರೆ, ಈಗ ನಾನು ಹಾಗೆ ನಡ್ಕೊಂಡ್ರೆ ಸರಿ ಹೋಗುತ್ತಾ? ಮನುಷ್ಯ ಅಂದಮೇಲೆ ಮನುಷ್ಯನಿಗಾಗಬೇಕಲ್ವಾ? ಇರಿ, ನಾನು ನಿಮಗೆ ಕುಡಿಯೋಕೆ ಏನಾದರೂ ತೊಗೊಂಬರ್ತೀನಿ. ಮೇಡಮ್ ಅವರೇ, ನಾನೇ ನಿಮ್ಮಿಂದ ಬಿದ್ದು ಪ್ರೀತಿ ಬೇಕು ಅಂತಿದ್ದಾಗ ನಂಗೆ ಪ್ರೀತಿ ಸಿಗ್ಲಿಲ್ಲ. ಈಗ ಆ ಪ್ರೀತಿ ತಾನಾಗೇನಂತ ಗೊತ್ತಿರುವಾಗ ಅದನ್ನು ಪಡ್ಕೋಕೆ ನಂಗೆ ಅದೃಷ್ಟನೇ ಇಲ್ಲ. ನಿಜ ಏನು ಅನ್ನೋದು ನಿಮ್ಗೆ ಗೊತ್ತಾಗೋದ್ರೆ ಮುಂದಕ್ಕೆ ಏನಾದದು ನೆನೆಸ್ಕೋಕೆ ಆಯ್ತಿಲ್ವಲ್ಲ ಮೇಡಮ್ ಅವರೇ? ಬೇಬಿ ಒಂದು ನಿಮಿಷ.
25 ಲಕ್ಷ ಚೀಟಿಗೆ ಇನ್ನೂ 5 ಮೆಂಬರ್ಸ್ ಬಾಕಿ ಇದ್ದಾರೆ. 5 ಲಕ್ಷದ್ದು 2 ಲಕ್ಷದೆಲ್ಲ ಫಿಲ್ ಆಗಿದೆ. 10 ಲಕ್ಷಕ್ಕೆ ಇನ್ನೂ 2 ಮೆಂಬರ್ ಬಾಕಿ ಇದ್ದಾರೆ. ಓಕೆ, ಎಲ್ಲ ಲೆಕ್ಕ ಕರೆಕ್ಟ್ ಆಗಿ. ಓಕೆ ನೋಡು. ಓಕೆ, ಹಾಗಿದ್ರೆ ಒಂದು ಕೆಲಸ ಮಾಡು, ಎಲ್ಲ ಫಿಲ್ ಆಗಿದ ತಕ್ಷಣ 3 ಗ್ರೂಪ್ ಮಾಡ್ಬಿಡೋಣ. ಅವಾಗ ನಮಗೂ ಲೆಕ್ಕ ಸಿಗುತ್ತೆ, ಮನಿ ಫ್ಲೋನು ಸರಿಯಾಗತ್ತೆ, ಟೆನ್ಷನ್ ಇರಲ್ಲ. ಹರಿ, ಇನ್ನೊಂದು ವಿಚಾರ ಹೇಳೋದ್ ಮರ್ತೆ. ಹೇಳು. ನೋಡು, ಈ ಸಲ ಯಾವ್ದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಏನೇ ವಿಚಾರ ಆದ್ರೂ ಲೆಕ್ಕ ಬರ್ದಿಡ್ಬೇಕು. ಕನ್ಫ್ಯೂಷನ್ಸ್ ಆದ್ರೆ ಡಿಸ್ಕಸ್ ಮಾಡೋಣ, ಆಯ್ತಾ? ಯಾಕಂದ್ರೆ ಈ ಸಲ ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ದುಡ್ಡು ನಮ್ ಕೈಯೇ ಕಟ್ಬೇಕಾಗತ್ತೆ. ನನ್ ಕೈಯಿಂದ ಆಗಲ್ಲ, ಹೇಳ್ತಾ ಇದ್ದೀನಿ. ಕೇರ್ಲೆಸ್ ಏನಿಲ್ಲ ಬೇಬಿ, ನೋಡು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತಾ ಇದೀನಿ, ಡೋಂಟ್ ವರಿ. ಓಕೆ ಹರಿ, ಸಂಜೆ ಫ್ರೀ ಇದೆಯಾ? ಕೆಲಸ ಆಯ್ತಾ ಏನಾದ್ರು? ಕೆಲ್ಸ ಅಲ್ಲ, ನನ್ನ ಫ್ರೆಂಡ್ ಮನೇಲಿ ಬರ್ಡೇ ಪಾರ್ಟಿ ಇತ್ತು, ಇಬ್ರು ಜೊತೆಗೆ ಹೋಗ್ಬೋದಲ್ವಾ ಅಂತ. ಅಯ್ಯೋ ಬೇಬಿ, ನನಗೆ ಹೊರಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಬಿ. ಈಗ ನಿನ್ನ ಫ್ರೆಂಡ್ ಅಲ್ವಾ, ನಿನ್ನ ಫ್ರೆಂಡ್ ಫಂಕ್ಷನ್ನು ನೀನು ಹೋಗಿ ಬರ್ತೀಯ ಪ್ಲೀಸ್? ಅಯ್ಯೋ ಇದೇನಿದು ಗೇಮ್ ಸೋಲೋ ಆಗಿದೆಯಲ್ಲ, ಏನಾದರೂ ಮಾಡಬೇಕಲ್ಲ. ಹರಿ, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇತ್ತೀಚೆಗೆ ಫೋನ್ಗೆ ಅಡಿಕ್ಟ್ ಆಗಿದ್ಯಾ? ಕಣ್ಣು ಹಾಳಾಗಲ್ವಾ? ಅಡಿಕ್ಷನ್ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ನೋಡು ಫ್ರೀ. ಓಕೆ ಬೇಬಿ, ಏನು ಮಾಡ್ತಾ ಇದೀಯಾ? ಸಂಜೆ ಫಂಕ್ಷನ್ಗೆ ಯಾವ ಒಡವೆ ಹಾಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಹರಿ, ಇದು ಚೆನ್ನಾಗಿದೆ ಅಲ್ಲ? ಹರಿ, ಇದು ಚೆನ್ನಾಗಿದ್ಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ಇಷ್ಟೊತ್ತ ರಿಪ್ಲೈ ಮಾಡೋದು? ಅದು ಹರಿ, ಯಾಕೋ ಇದು ಒಡವೆ ಕಲರ್ ಚೇಂಜ್ ತರ ಕಾಣ್ತಿದೆ. ಹೌದು ಬೇಬಿ, ಅದು ಕಲರು ತುಂಬ ಡಿಮ್ ಆಗಿದೆ. ಇದು ತಗೋ, ಅದು ಚೆನ್ನಾಗಿದೆ. ಇದಾ? ಚೆನ್ನಾಗಿ ಕಾಣುತ್ತಾ? ಓಹ್ ಸೂಪರ್. ಅಂದ್ರೆ ಎಲ್ಲ ಒಡವೆನೂ ಒಂದ್ಸಲಿ ಪಾಲಿಶ್ ಮಾಡಿಸ್ಬೇಕು, ತುಂಬಾ ಡಲ್ ಆಗಿದೆ. ಹೌದೌದು, ರೂಮ್ ಲೈಟ್ ಅಲ್ವಾ, ಅದಕ್ಕೆ ಡಿಮ್ ಆಗಿ ಕಾಣಿಸುತ್ತೆ, ಹೊರಗಡೆ ಬ್ರೈಟ್ ಆಗಿ ಕಾಣಿಸುತ್ತೆ. ಬಾಬಾ, ಸದ್ಯ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.